ಇದೀಗ ಎಲೆಕ್ಷನ್ ಸಂದರ್ಭದಲ್ಲಿ ಯಾವುದೆಲ್ಲ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಕ್ವಿಕ್ ಆಗಿ ಎಲೆಕ್ಷನ್ 30ಯಲ್ಲಿ ನೋಡ್ತಾ ಹೋಗೋಣ. ಮೋದಿ ಪರ ಹಾಡು ಬರೆದಿದ್ದಕ್ಕೆ ಯುವಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದ ಬಳಿ ರೋಹಿತ್ ಮೇಲೆ ಮುಸ್ಲಿಂ ಯುವಕರಿಂದ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಯುವಕರು ಪಾಕಿಸ್ತಾನ ಅಲ್ಲಪರ ಘೋಷಣೆ ಕೂಗುವಂತೆ ಒತ್ತಡ ಹಾಕಿದ್ದಾರೆ. ಮೈಸೂರಿನ ಲಕ್ಷ್ಮೀಪುರಂ ಠಾಣೆಗೆ ರೋಹಿತ್ನಿಂದ ದೂರು ದಾಖಲಾಗಿದೆ. ಉಡುಪಿಯಲ್ಲಿ ಮೈತ್ರಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಪರ ಸಂಸದೆ ಸುಮಲತಾ ಅಬ್ಬರದ ಪ್ರಚಾರವನ್ನು ಮಾಡಿದರು. ಉಡುಪಿಯಲ್ಲಿ ಮಹಿಳಾ ಸಮಾವೇಶದಲ್ಲಿ ಸುಮಲತಾ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರ ವಿಚಾರವಾಗಿ ಸುಮಲತಾ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ದರ್ಶನ್ ರನ್ನ ಬೇರೆ ಪಕ್ಷದ ಪ್ರಚಾರಕ್ಕೆ ಹೋಗು ಅಥವಾ ಹೋಗಬೇಡ ಅಂತ ನಾನು ಹೇಳಿಲ್ಲ. ನಾನು ನಿಂತಿದ್ರೆ ದರ್ಶನ್ ನನ್ನ ಪರ ಪ್ರಚಾರ ಮಾಡ್ತಾ ಇದ್ರು. ರಾಜಕೀಯವಾಗಿ ಬೇರೆಯವರ ಬಗ್ಗೆ ನಾವು ಪ್ರತಿದಿನ ಚರ್ಚೆಯನ್ನು ಮಾಡಲ್ಲ. ಪ್ರಚಾರ ಯಾರಿಗೆ ಮಾಡಬೇಕು ಅನ್ನೋದು ಅವರ ಇಚ್ಛೆ ಅಂತ ಹೇಳಿದ್ದಾರೆ. ಕಲಬುರಗಿ ಲೋಕಸಭಾ ಚುನಾವಣೆ ರಂಗೇರಿದೆ. ಬಂಜಾರ ಸಮುದಾಯದ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣ ಇಡಲಾಗಿದೆ. ಕಲಬುರಗಿ ವಿಮಾನ ನಿಲ್ದಾಣದ ಬಳಿ 2 ಎಕರೆ ಜಾಗ ನೀಡಲು ಒಪ್ಪಿದ್ದಾರೆ. ಪ್ರಿಯಾಂಕರ್ಗೆ ಸಂತ ಸೇವಲಾಲ್ ಹಾಗೆ ಮರಗಮ್ಮ ದೇವಿ ದೇವಸ್ಥಾನ ನಿರ್ಮಾಣ ಮಾಡಿಕೊಡೋದಾಗಿ ಹೇಳಿದ್ದಾರೆ ಅಂತ ಸಂತ ಲೋಕೇಶ್ ಮಹಾರಾಜ್ ಹೇಳಿದ್ದಾರೆ. ಹೀಗಾಗಿ ಇಡೀ ಬಂಜಾರ ಸಮುದಾಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾ ಇದೆ ಅಂತ ಹೇಳಿದ್ದಾರೆ. ಗುಡಿ ಧ್ವಂಸ ಮಾಡಿದ್ರು. ಗುಡಿ ಧ್ವಂಸ ಮಾಡಲಾಕ್ರಿಗೆ ಹೇಳಬೇಕಾಗಿತ್ತು. ನಮ್ಮ ಸೇವಾಲಾಲ್ ಮೂರ್ತಿ, ನಮ್ಮ ಮರಮ್ಮ ದೇವಿ ಮೂರ್ತಿ ತಲೆ ಮೇಲೆ ಇಟ್ಕೊಂಡು ಹೋಗ್ತೀವಿ ನಮ್ಮ ಜನ. ಆದ್ರೆ ದಂಡ ಒತ್ತಾಟ ಕುತ್ತಿಗೆ ಒತ್ತಾಟ ಮಾಡೋದು ಸೇರಿ ಸಾಕಷ್ಟು ನೀವು ನೋಡಿರಿ. 2,000ಕ್ಕಿಂತ ಮ್ಯಾಲೆ. ಇನ್ನು ಧಾರವಾಡ ಲೋಕಸಭೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ಈ ಹಿನ್ನೆಲೆಯಲ್ಲಿ ಧ್ವನಿವರ್ಧಕದ ಮೂಲಕ ಪ್ರಕಟಣೆ ಹೊರಡಿಸಲಾಯಿತು. ಮಧ್ಯಾಹ್ನ 3ಕ್ಕೆ ನಾಮಪತ್ರ ಸಲ್ಲಿಸಲು ಕೊನೆಯ ಸಮಯ ನಿಗದಿಪಡಿಸಲಾಗಿತ್ತು. ಆದ್ದರಿಂದ ಯಾರಾದರೂ ನಾಮಪತ್ರ ಸಲ್ಲಿಸುವವರು ಇದ್ದಲ್ಲಿ ಬೇಗನೆ ಬರುವಂತೆ ಕೋರಿಕೊಳ್ಳಲಾಯಿತು. ನಾಮಪತ್ರ ಸಲ್ಲಿಸಲಿರುವಂತಹ ಅಭ್ಯರ್ಥಿಗಳು 3 ಗಂಟೆಯೊಳಗೆ ಚುನಾವಣಾ ಅಧಿಕಾರಿ ಕಚೇರಿಯೊಳಗೆ ಹಾಜರಾಗುವಂತೆ ಘೋಷಣೆಯನ್ನ ಹೊರಡಿಸಲಾಯಿತು. ಕೋಲಾರದಲ್ಲಿ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಭೈರತಿ ಸುರೇಶ್ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ಕಂಟಕ ಎಂಬ ಹೇಳಿಕೆಗೆ ಅದು ಅವರ ವೈಯಕ್ತಿಕ ಹೇಳಿಕೆ. ಈ ಕುರಿತು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ. ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿ ಇಲ್ಲ. ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರವಾಗಿದೆ. ಸಚಿವರು ಒಳ್ಳೆ ಕೆಲಸ ಮಾಡಲಿ ಅಂತ ಟಾಸ್ಕ್ ಅನ್ನು ಕೊಡುವುದು ಸಹಜ ಪ್ರಕ್ರಿಯೆ. ಕುರುಬ ಸಮಾಜವನ್ನ ಮೆಚ್ಚಿಸುವ ಬರದಲ್ಲಿ ಆ ಮಾತುಗಳನ್ನಾಡಿದ್ದಾರೆ. ಆ ರೀತಿಯ ನಿರ್ಧಾರಗಳು ಪಕ್ಷದಲ್ಲಿ ಆಗಿಲ್ಲ ಎಂದು. ವೈದ್ಯ ಹೇಳಿಕೆ ಯಾವುದೇ ಕಾರಣ ಕೂಡ ಸದ್ಯಕ್ಕೆ ಹೈಕಮಾಂಡ್ ತೀರ್ಮಾನದವರೆಗೂ ಇಲ್ಲಿ ಯಾವುದೇ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ನೋಡಿ, ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ಸಹಜವಾಗಿ ಮನೆಯಲ್ಲ ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ಟಾಸ್ಕ್ ಕೊಡ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ. ವೈದ್ಯ ಹೇಳಿಕೆ ಯಾವುದೇ ಕಾರಣ ಕೂಡ ಸದ್ಯಕ್ಕೆ ಹೈಕಮಾಂಡ್ ತೀರ್ಮಾನದವರೆಗೂ ಇಲ್ಲಿ ಯಾವುದೇ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ಇವಿಎಂಗೂ ಮೊದಲು ಕಳ್ಳ ಮತದಾನ ಆಗ್ತಾ ಇತ್ತ. ಒಬ್ಬೊಬ್ರು ಇಬ್ಬಿಬ್ರು ಊರವರ ಓಟು ಒತ್ತುತ್ತಾ ಇದ್ರು ಎಂಬ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಈಗ ಚರ್ಚೆಗೀಡಾಗಿದೆ. ಇದೀಗ ಗೃಹ ಸಚಿವರ ಈ ಹೇಳಿಕೆಗೆ ಜೆಡಿಎಸ್ ಟೀಕೆ ಮಾಡಿದೆ. ಕಳ್ಳ ಓಟು ಕಾಂಗ್ರೆಸ್ನ ಗೆಲುವಿನ ರಹಸ್ಯವಾಗಿತ್ತು. ಇದನ್ನು ನಾವು ಹೇಳಿದ್ದಲ್ಲ, ಸ್ವತಃ ಗೃಹ ಸಚಿವರೇ ಹೇಳಿದ್ದು. ಇದು ಅವರ ಬಯಲು ಮಾಡಿರುವಂತ ಸತ್ಯ. ಕಾಂಗ್ರೆಸ್ನ ಅಸಲಿ ಮುಖ ಬಯಲಾಗಿದೆ ಅಂತ ಟೀಕೆ ಟಿಪ್ಪಣಿಯನ್ನ ವ್ಯಕ್ತಪಡಿಸಿದೆ. ಮೈತ್ರಿ ಅಭ್ಯರ್ಥಿ ರಾಘವೇಂದ್ರ ನಾಮಪತ್ರ ಸಲ್ಲಿಕೆ ವಿಚಾರಕ್ಕೆ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ನಿನ್ನೆ ರಾಘವೇಂದ್ರ ನಾಮಪತ್ರ ಸಲ್ಲಿಸುವಾಗ 3 ಮಾಜಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ರು. ನನಗೆ 3 ಮುಖ್ಯಮಂತ್ರಿಗಳ ಬಗ್ಗೆ ನಂಬಿಕೆ ಇಲ್ಲ. ರೋಡ್ ಶೋ ನಡೆಸಿ ದೊಡ್ಡ ಶೋ ಅನ್ನುವ ತರ ತೋರಿಕೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ 35,000 ಜನರಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 60% ಮತದಾರರು. ಗ್ರಾಮಾಂತರದಲ್ಲಿ ಇರುವ ಜೆಡಿಎಸ್ ಕಾರ್ಯಕರ್ತರು ಸಹ ನಮ್ಮ ಜೊತೆ ಇದ್ದಾರೆ ಅಂತ ಬಿಜೆಪಿ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ನಾಮಪತ್ರಕ್ಕೆ ರಾಘವೇಂದ್ರರವರ ಜೊತೆಗೆ 3 ಮುಖ್ಯಮಂತ್ರಿಗಳು ಇದ್ದು ಅದೇ ದೊಡ್ಡ ಶೋ ಅನ್ನಂಥ ರೂಪದಲ್ಲಿ ಜನ ನಮ್ಮ ಜೊತೆಗಿದ್ದಾರೆ ಅಂತ ಮಾತುಗಳು ಆಡ್ತಾ ಇದ್ದಾರೆ. 3 ಮುಖ್ಯಮಂತ್ರಿಗಳ ಆ ಪ್ರದರ್ಶನದಲ್ಲಿ ಹೋಲಿಕೆ ಮಾಡಿದ್ರೆ ನಮ್ಮ ಜೊತೆಗಿದ್ದಂಥ 35,000 ಸಾಮಾನ್ಯ ಜನ ಆ ಮುಖ್ಯಮಂತ್ರಿಗಳ ಶಕ್ತಿಗೆ ಮೀರಿ ಜನಶಕ್ತಿಗೆ ನಮ್ಮ ಜೊತೆಗಿದ್ದರು. ಇನ್ನು ಶಿವಮೊಗ್ಗದಲ್ಲಿ ಆರಗ ಜ್ಞಾನೇಂದ್ರ ವಿರುದ್ಧ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಕೆಂಡ ಕಾರಿದ್ದಾರೆ. ಆರಗ ಜ್ಞಾನೇಂದ್ರ
ಕೂಪ ಮಂಡುಕದ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಆರಗ ಜ್ಞಾನೇಂದ್ರ ಅವರಿಗೆ ಕಲ್ಪನೆಯೇ ಇಲ್ಲ. ತಾನಾಗಿ 35,000 ಜನ ನಾಮಪತ್ರಕ್ಕೆ ಬಂದಿದ್ರು. ಈಶ್ವರಪ್ಪ ಜೊತೆ ಹಿಂದೂ ಸಾಗರವೇ ಇರೋದು ಅಂತ ಆರಗ ಜ್ಞಾನೇಂದ್ರ ಅವರು ಗಮನ ಹರಿಸಿಲ್ಲ. ಆರಗ ಜ್ಞಾನೇಂದ್ರ ಅವರೇ ನಿಮ್ಮ ಕ್ಷೇತ್ರ ಉಳಿಸ್ಕೊಳ್ಳಿ ಅಂತ ಆಕ್ರೋಶಭರಿತವಾಗಿ KS ಈಶ್ವರಪ್ಪ ಮಾತನಾಡಿದರು. ಮಾನ್ಯ ಆರ್ಗ ಜ್ಞಾನೇಂದ್ರ ಅವರು ಒಂದು ರೀತಿಯ ಕೂಪ ಮಂಡೂಕದ ರೂಪದಲ್ಲಿ ಮಾತಾಡಿದ್ದಾರೆ. ಮಾನ್ಯ ಆರ್ಗ ಜ್ಞಾನೇಂದ್ರ ಅವರಿಗೆ ಕಲ್ಪನೆಯೇ ಇಲ್ಲ. ತಾನಾಗಿ ನಮ್ಮ ನಾಮಪತ್ರಕ್ಕೆ 35,000ಕ್ಕೆ ಹೆಚ್ಚಿಗೆ ಕಾರ್ಯಕರ್ತರು ಬಂದಿದ್ದನ್ನು ಅವರು ಕಣ್ಣಿಂದ ನೋಡಿದರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇಡೀ ರಾಜ್ಯದ ಇಡೀ ದೇಶದ ಮತ್ತು ಯತ್ನಾಳ್ ಪರ ವಚನಾನಂದ ಸ್ವಾಮೀಜಿ ಬ್ಯಾಟ್ ಬೀಸಿದ್ದಾರೆ. ದಾವಣಗೆರೆಯಲ್ಲಿ ನಡೆದಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ರಾಜಕೀಯವಾಗಿ ಪಂಚಮಸಾಲಿಗಳಿಗೆ ಅನ್ಯಾಯ ಆಗಿದೆ. ಯತ್ನಾಳ್ ನಮ್ಮ ಸಮುದಾಯದ ಮತ್ತು ಬಿಜೆಪಿಯ ಹಿರಿಯ ನಾಯಕರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆ ಸಚಿವ ಸಂಪುಟದ ಸಚಿವರಾಗಿದ್ದವರು. 20 ವರ್ಷಗಳ ಹಿಂದೆ ಕೇಂದ್ರ ನಾಯಕರಾಗಿದ್ದವರು. ಇಂದು ತಾಲೂಕು ಮಟ್ಟದ ನಾಯಕರಾಗಿದ್ದಾರೆ. ಯಡಿಯೂರಪ್ಪ ಅನಂತಕುಮಾರ್ ಅವರೊಂದಿಗೆ ಸೈಕಲ್ ಮೇಲೆ ರಾಜ್ಯ ಸುತ್ತಿ ಬಿಜೆಪಿ ಪಕ್ಷವನ್ನು ಕಟ್ಟಿದವರು. ಆದರೆ ಈಗ ಅವರಿಗೆ ಮಲತಾಯಿ ಧೋರಣೆಯಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಹಾವೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮತ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಬೊಮ್ಮಾಯಿ ಪರ ಕಮಲ ನಾಯಕರು ಪ್ರಚಾರದಲ್ಲಿ ಭಾಗಿಯಾಗಿ ಪುರಸಿದ್ದೇಶ್ವರ ಗುಡಿಯಿಂದ ರೋಡ್ ಶೋ ನಡೆಸಲಾಯಿತು. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿದ್ದರಿಂದ ಬಸವರಾಜ ಬೊಮ್ಮಾಯಿ ನಾಮಪತ್ರ ಸಲ್ಲಿಕೆಗೆ ಬರೋದು ತಡವಾಯಿತು. ಹೀಗಾಗಿ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ತಂದೆ ಪರವಾಗಿ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಮಾಜಿ ಸಿಎಂ HD ಕುಮಾರಸ್ವಾಮಿ ಹೇಳಿಕೆ ಬೆನ್ನಲ್ಲೇ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಸುರೇಶ್ ಗೌಡ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯನ್ನ ಭಿಕ್ಷೆಗೆ ಹೋಲಿಕೆ ಮಾಡಿದ್ದಾರೆ. ಈ ದೇಶವನ್ನು 60 ವರ್ಷ ಕಾಂಗ್ರೆಸ್ ಪಕ್ಷ ಆಳಿದ್ದಾರೆ. ಇವತ್ತು ಕೂಡ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತಿದ್ದಾರೆ. ದೇಶವನ್ನ ಕಟ್ಟುವಂತಹ ಕೆಲಸದಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಬಡವರಿಗೆ 2,000 ಭಿಕ್ಷೆ ಕೊಡುವ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 77 ವರ್ಷ 78 ವರ್ಷ ತುಂಬ್ತಾ ಇದೆ. ಇನ್ನೇನೊಂದು 20 ವರ್ಷ ಹೋದರೆ ಒಂದು 100 ವರ್ಷವನ್ನು ಸಂಪೂರ್ಣ ಮಾಡ್ತಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ಈ ದೇಶಕ್ಕೆ 60 ವರ್ಷ ಆಳಿರುವಂಥ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು 60 ವರ್ಷ ಆಳಿದ್ದಾರೆ. ಇವತ್ತು ಅವ್ರ ಪರಿಸ್ಥಿತಿ ಹೇಗಿದೆಯಪ್ಪ ಕಾಂಗ್ರೆಸ್ ಪರಿಸ್ಥಿತಿ ಅಂತ ಹೇಳಿದ್ರೆ, ಇವತ್ತು ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರೆ. ಆ ಗ್ಯಾರಂಟಿಗಳು ಹೆಂಗಿರ್ತಾವಪ್ಪ ಅಂತ ಹೇಳಿದ್ರೆ, ದೇಶವನ್ನು ಕಟ್ಟುವಂಥ ಕೆಲಸದಲ್ಲಿ ಅವ್ರಿಗೆ. ಇನ್ನು ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಿಸುತ್ತೇವೆ ಎಂಬಂತ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದವರು, ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಿಸುತ್ತೇವೆ ಅಂತ ಹೇಳಿದ್ದಾರೆಯೇ ಹೊರತು ದಲಿತರ ಸಂವಿಧಾನ ಬದಲಿಸುತ್ತೇವೆ ಅಂತ ಹೇಳಿಲ್ಲ. ಯಾರೋ ದಾರಿಲಿ ಹೋಗೋ ದಾಸಯ್ಯ ಹೇಳಿದ್ರೆ ಯಾವ ದಲಿತರು ಕೇಳಲ್ಲ. ಅದಕ್ಕೆ ಅವರು 5 ಬಾರಿ ಗೆದ್ದಿದ್ರು ಸಹ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ ಎಂದು ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ರು. ಅವ್ರು ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತ ಹೇಳಿದ್ರು ಹೊರತು ದಲಿತರ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಅದಕ್ಕೆ ಅನಂತಕುಮಾರ್ ಅವರು 5 ಬಾರಿ ಎಲೆಕ್ಟ್ ಆಗಿದ್ರು ಕೂಡ ಈ ಬಾರಿ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಹೇಳಿಕೆಗಳು ಯಾರೋ ಒಬ್ಬ ದಾರಿಲಿ ಹೋಗೋ ದಾಸಯ್ಯ, ಇನ್ನೊಬ್ಬ ಯಾರೋ ಸಂಸದ. ಇಂದು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಕೂಡಲ ಸಂಗಮನಾಥನ ದರ್ಶನವನ್ನ ಪಡೆದು ಪೂಜೆಯನ್ನ ಸಲ್ಲಿಸಿದ್ರು. ನಂತರ ಪಂಚಮಸಾಲಿ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯ ಆಶೀರ್ವಾದವನ್ನ ಪಡೆದರು. ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರುವಂತಹ ಗ್ಯಾರಂಟಿಯಿಂದ ಲಕ್ಷಾಂತರ ಕುಟುಂಬಕ್ಕೆ ಅನುಕೂಲ ಆಗಿದೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದವರು, ಕರ್ನಾಟಕದ ಗ್ಯಾರಂಟಿ ಮಾಡೆಲ್ ರಾಷ್ಟ್ರಕ್ಕೆ ಮಾದರಿಯಾಗಿದೆ. ಈ ಬಾರಿ ಕಾಂಗ್ರೆಸ್ ಅಧಿಕಾರ ಹಿಡಿದ್ರೆ ಬಡವರಿಗೆ ಗೃಹಲಕ್ಷ್ಮಿ, ಮಹಾಲಕ್ಷ್ಮಿ ಸೇರಿ ತಿಂಗಳಿಗೆ 10,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ. We have come out with a scheme that the next Congress government to be formed with blessings of people of Karnataka and India in the country. In New Delhi, every poor woman will get 8,300 every month. That means 1 lakh rupees a year. We will call it Mahalakshmi. So Grah Lakshmi and Mahalakshmi combined together will give 10,000 rupees. ಲೋಕಸಭಾ ಚುನಾವಣೆ ಮತದಾನ ದಿನ ಸಮೀಪ ಆಗ್ತಿರುವಂತಹ ಹಿನ್ನೆಲೆ ಕೈ ನಾಯಕರು ವಿಜಯಪುರದಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಆಗಿ NCP, ಆಮ್ ಆದ್ಮಿ, CPM, ಶಿವಸೇನೆ ಸೇರಿದಂತೆ 10 ಹಲವು ಪಕ್ಷಗಳು ಇಂಡಿ ಒಕ್ಕೂಟ ಸುದ್ದಿಗೋಷ್ಠಿ ನಡೆಸಿ ಒಗ್ಗಟ್ಟನ್ನ ಪ್ರದರ್ಶನಕ್ಕೆ ಪ್ಲಾನ್ ನಡೆಸಿದ್ದಾರೆ. ಆದರೆ ತಮ್ಮನ್ನ ವಿಜಯಪುರ ಕೈ ನಾಯಕರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ರಾಜು ಆಲಗೂರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ.
ಇಂದು ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಪಕ್ಷದ ಅಭ್ಯರ್ಥಿಯ ಉಮೇದುವಾರಿಕೆಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಆಗಮಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಬಿಸಿ ಪಾಟೀಲ್, ಇಂದು ಗಾಯತ್ರಿ ಸಿದ್ದೇಶ್ವರ್ ನಾಮಪತ್ರ ಸಲ್ಲಿಕೆ ಹಿನ್ನೆಲೆ ದಾವಣಗೆರೆಗೆ ಬಂದಿದ್ದೇವೆ. ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಗೆಲುವು ಖಚಿತ. ದೇಶದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಕ್ಷೇತ್ರದಿಂದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಆ ಸಂಬಂಧ ನಾವು ದಾವಣಗೆರೆಗೆ ಅವರಿಗೆ ಸಹಕಾರ ಕೊಡಲಿಕ್ಕೆ ಮತ್ತು ಶುಭಾಶಯ ಕೋರಲಿಕ್ಕೆ ಮತ್ತು ಜನರ ಬೆಂಬಲ ಕೋರಲಿಕ್ಕೆ ದಾವಣಗೆರೆಗೆ ಬಂದಿದ್ದೇವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು. ಇನ್ನು ಇದೇ ವೇಳೆ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆ ವಿಚಾರಕ್ಕೆ ರಿಯಾಕ್ಟ್ ಮಾಡಿದವರು, ದಿಂಗಾಲೇಶ್ವರ ಶ್ರೀಗಳು ಕಂಟೆಸ್ಟ್ ಮಾಡಿದ್ರೆ ಅಲ್ಲಿ ಬೂತ್ ಏಜೆಂಟ್ ಯಾರು? ಚುನಾವಣೆ ಅಂದ್ರೆ ಸಾಮಾನ್ಯ ಅಲ್ಲ, ಬೂತ್ ಮಟ್ಟದಿಂದ ಕಾರ್ಯಕರ್ತರ ಸಂಘಟನೆ ಆಗಬೇಕು. ಏಕಾಏಕಿ ಚುನಾವಣೆಗೆ ನಿಂತರೆ ವೋಟ್ ಕೊಡೋಕೆ ಜನ ದಡ್ರಲ್ಲ. ಸ್ವಾಮೀಜಿಗಳಾಗಿ ಇರಬೇಕು, ರಾಜಕಾರಣಿಗಳಾಗಿ ಇರಬೇಕು. ರಾಜಕಾರಣಕ್ಕೆ ಬರೋ ಆಗಿದ್ರೆ ಮಠ ಬಿಟ್ಟು ಬರಬೇಕು. ಮಠ ಅಂದ್ರೆ ಎಲ್ಲ ಪಕ್ಷದವರು ಬರ್ತಾರೆ. ಈಗ ಅದು ಒಂದೇ ಪಕ್ಷಕ್ಕೆ ಸೀಮಿತ ಆಗುವಂಥದ್ದು. ಅದರಿಂದ ಶ್ರೀಗಳು ಮಠ ಬಿಟ್ಟು ರಾಜಕಾರಣಕ್ಕೆ ಬರಬೇಕು ಎಂದು. ದಿಂಗಾಲೇಶ್ವರ ಶ್ರೀಗಳು ಕಂಟೆಸ್ಟ್ ಮಾಡಿದ್ರೆ ಅಲ್ಲಿ ಬೂತ್ ಏಜೆಂಟ್ರು ಯಾರಪ್ಪ? ಏನು ಚುನಾವಣೆ ಅಂದರೆ ಏನು ತಮಾಷೆ ಅಲ್ಲ. ಒಂದು ಚುನಾವಣೆಗೆ ಬೂತ್ ಮಟ್ಟದಿಂದ ಹಿಡಿದು ಕಾರ್ಯಕರ್ತರ ಸಂಘಟನೆ ಇಡಬೇಕು. ಅದನ್ನ ಬಿಟ್ಟು ಸುಮ್ಮನೆ ಏಕಾಏಕಿ ಬಂದು ಚುನಾವಣೆ ನಿಂತ ತಕ್ಷಣ ಜನ ವೋಟ್ ಕೊಡುವಂಥ ದಡ್ರೆ ಯಾರೂ ಇಲ್ಲ. ಇನ್ನು ಇದೇ ವೇಳೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಗಲಾಟೆ ಹಾಗೂ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಅವರು, ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದವರಿಗೆ ಇದನ್ನೆಲ್ಲ ಮಾಡೋದು ಸುಲಭದ ಕೆಲಸ. ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯಿಂದ ಈ ಎಲ್ಲ ಘಟನೆಗಳು ನಡೀತಾ ಇವೆ. ಕಳೆದ ಕೆಲ ದಿನಗಳಿಂದ ಹಿಂದೆ ಜೈ ಶ್ರೀರಾಮ್ ಅಂತ ಕೂಗಿದವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ನಮ್ಮ ಹಿಂದೂಗಳಿಗೆ ಇರುವುದು ಒಂದೇ ದೇಶ, ಅದು ಭಾರತ. ನಾವೇನು ಪಾಕಿಸ್ತಾನಕ್ಕೆ ಹೋಗಿ ಜೈ ಶ್ರೀರಾಮ್ ಅಂತ ಕೂಗಲು ಆಗುತ್ತಾ ಅಂತ ಕಿಡಿಕಾರಿದ್ರು. ಹುಬ್ಬಳ್ಳಿಯಲ್ಲಿ ಯಾಕ್ರಿ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಇನ್ನು ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಪರ ಜೂನಿಯರ್ ಮೋದಿ ಪ್ರಚಾರಕ್ಕೆ ಇಳಿದಿದ್ದಾರೆ. ದಾವಣಗೆರೆ ನಗರದ ರಾಮ್ ಅಂಡ್ ಕೋ ಸರ್ಕಲ್ನಲ್ಲಿ ಶೋಷಿತ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಬಾಡದ ಆನಂದ್ ರಾಜ್ ನೇತೃತ್ವದಲ್ಲಿ ಮನೆ ಪ್ರಚಾರ ನಡೆಸಲಾಗ್ತಾ ಇದೆ. ಈ ವೇಳೆ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಗೆಲ್ಲಿಸಿ, ಸದೃಢವಾಗಿ ಭಾರತಕ್ಕಾಗಿ ಮತ್ತೊಮ್ಮೆ ಮೋದಿಯನ್ನ ಗೆಲ್ಲಿಸಿ ಅಂತ ಮತ ಪ್ರಚಾರ ನಡೆಸಲಾಗ್ತಾ ಇದೆ. ದುಗ್ಗಮ ದೇವಸ್ಥಾನದಿಂದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಮೆರವಣಿಗೆ ನಡೆಯಲಿದ್ದು, ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಕರುಣಾಕರ್ ರೆಡ್ಡಿ, ಬಿಸಿ ಪಾಟೀಲ್, ನಟಿ ಶ್ರುತಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಇನ್ನು ಇದೇ ವೇಳೆ ಜೂನಿಯರ್ ಮೋದಿ ಜೊತೆ ಸೆಲ್ಫಿಗಾಗಿ ಜನರು ಮುಗಿಬಿದ್ದಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿಗೆ ಇಂದು ಮಧ್ಯಾಹ್ನ ರಣದೀಪ್ ಸುರ್ಜೇವಾಲಾ ಭೇಟಿಯನ್ನ ನೀಡಿದ್ದಾರೆ. 4 ಶಾಸಕರು ಸೇರಿ ಒಟ್ಟು 48 ಮುಖಂಡರ ಜೊತೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. 4 ಶಾಸಕರಿದ್ರೂ ಕೂಡ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಹಿನ್ನಡೆ ಆತಂಕದ ಹಿನ್ನೆಲೆ ಚಿಕ್ಕಮಗಳೂರಿಗೆ ಸುರ್ಜೇವಾಲಾ ಆಗಮನವನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಹಿರಿಯ ನಟಿ ಹಾಗೂ ಬಿಜೆಪಿ ಮುಖಂಡೆ ಶ್ರುತಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಶ್ರೀರಾಮನವಮಿ ದಿನದಂದು ರಾಮನ ಪರವಾಗಿ ಘೋಷಣೆ ಕೂಗಿದವರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಧರ್ಮವನ್ನ ರಾಜಕೀಯಕ್ಕೆ ಯಾವತ್ತೂ ಕೂಡ ತರಬಾರದು, ಅದು ತಂದ್ರೆ ಈ ರೀತಿ ಆಗುತ್ತದೆ. ಕಾಂಗ್ರೆಸ್ನವರ ಅತಿಯಾದ ಓಲೈಕೆಯಿಂದ ಈ ರೀತಿ ಘಟನೆಗಳು ನಡೀತಾವೆ. ಇದೆಲ್ಲ ಕಾಂಗ್ರೆಸ್ನವರು ಮಾಡ್ತಾ ಇರುವಂತ ಅತಿಯಾದ ತುಷ್ಟೀಕರಣವೇ ಕಾರಣ ಅಂತ ಹೇಳಿದ್ದಾರೆ. ರಾಜಕೀಯ ಪಕ್ಷ ಆಗಿರಲಿ, ಪಕ್ಷದ ಉಳಿವಿಗಾಗಿ ಧರ್ಮವನ್ನು ಓಲೈಕೆ ಮಾಡುವಂಥದ್ದು, ಒಂದೇ ಧರ್ಮವನ್ನು ಓಲೈಕೆ ಮಾಡುವಂಥದ್ದು ಆದರೆ ಮಾತ್ರ ಈ ರೀತಿ ಆಗುತ್ತೆ. ಈ ಹಿಂದೆ ಎಲ್ಲವೂ ಕೂಡ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾರು ಹತ್ತಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡಗಿನ ಸಿದ್ದಾಪುರದಲ್ಲಿ ಬಿಜೆಪಿ ಹಾಗೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಈ ಪ್ರತಿಭಟನೆಯಲ್ಲಿ ಮೈತ್ರಿ ಅಭ್ಯರ್ಥಿ ಯದ್ವೀರ್ ಒಡೆಯರ್ ಪಾಲ್ಗೊಂಡಿದ್ರು. ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರುವಂತೆ ಪ್ರತಿಭಟನಾಕಾರರು ಆಗಮಿಸಿದ್ರು. ಇನ್ನು ಸಿದ್ದಾಪುರ ಮಡಿಕೇರಿ ರಸ್ತೆ ತಡೆದು ಪ್ರೊಟೆಸ್ಟ್ ಕೂಡ ನಡೆಸಿದ್ರು. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ PY ವಿಜೇಂದ್ರ ಗ್ಯಾರಂಟಿ ವಿಚಾರವಾಗಿ ಮಾತನಾಡಿದ್ದಾರೆ. ನಿಜವಾಗಿಯೂ ಕೂಡ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನವರು ಗ್ಯಾರಂಟಿಗಳ ಮೂಲಕ ಜನರಿಗೆ ಟೋಪಿ ಹಾಕ್ತಾ ಇದ್ದಾರೆ. ರಾಜ್ಯದ ಜನರ ಮರ್ಯಾದೆ ತೆಗೆಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಿದ್ದಾರೆ. ಅವರಿಗೆ ಈ ಚುನಾವಣೆಯಲ್ಲಿ ಜನರು ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ PY ವಿಜೇಂದ್ರ ಕಿಡಿಕಾರಿದ್ದಾರೆ.
ಸಚಿವ ಶಿವಾನಂದ ಪಾಟೀಲ್ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ. ಪುತ್ರಿ ಗೆಲುವಿಗೆ ಬಿಜೆಪಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. 2023 ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಟಿಕೆಟ್ ಸಿಗದ ಹಿನ್ನೆಲೆ ಮಲ್ಲಿಕಾರ್ಜುನ್ ಚರಂತಿಮಠ್ ಪಕ್ಷೇತರ ಸ್ಪರ್ಧೆ ಮಾಡಿದ್ರು. ಸಚಿವರಾದ ಎಚ್ ಕೆ ಪಾಟೀಲ್, ಶಿವಾನಂದ ಪಾಟೀಲ್ ಸೇರಿ ಜಿಲ್ಲೆಯ ಹಲವು ನಾಯಕರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಚರಂತಿಮಠ್, ಸಂತೋಷ್ ಹೊಕ್ರಾಣಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಇನ್ನು ಮಾಲಕಯ್ಯ ಗುತ್ತೇದಾರ್ ಹಾಗೂ ಶಾರದಾ ಶೆಟ್ಟಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಈ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್, ನಮ್ಮ ಜೊತೆ ಮಾಲಕಯ್ಯ ಗುತ್ತೇದಾರ್ 30 ವರ್ಷಗಳಿಂದ ಇದ್ದವರು ಅನಿವಾರ್ಯ ಕಾರಣಗಳಿಂದ ಹೊರ ಹೋಗಿದ್ರು. ಇದೀಗ ಮತ್ತೆ ಪಕ್ಷಕ್ಕೆ ವಾಪಸ್ ಆಗಿದ್ದಾರೆ. ಅವರ ಜೊತೆ ಹಲವರು ಸೇರ್ಪಡೆಗೊಂಡಿದ್ದಾರೆ. ಹಲವರು ಬಿಜೆಪಿ ದಳವನ್ನು ಕೂಡ ತೊರಿತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿ ಅಂತ ನಮ್ಮವರಿಗೂ ಕೂಡ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಮಾಲಕಯ್ಯ ಗುತ್ತೇದಾರ್ ಇಂದು ಸೇರ್ಪಡೆಯಾದರು. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಮಾಲಕಯ್ಯ ಗುತ್ತೇದಾರ್ ಹಾಗೂ ಶಾರದಾ ಮೋಹನ್ ಶೆಟ್ಟಿ ಅವರು ಕಾಂಗ್ರೆಸ್ನಲ್ಲೇ ಇದ್ದವರು, ನಮ್ಮ ಪಕ್ಷ ತೊರೆದು ಹೋಗಿದ್ರು. ಅವರು ಮತ್ತೆ ಪಕ್ಷಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತೇನೆ ಎಂದರು. ಅವರ ಸೇರ್ಪಡೆಯಿಂದ ಅವರ ಕ್ಷೇತ್ರ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ಪಕ್ಷಕ್ಕೆ ಶಕ್ತಿ ಬರಲಿದೆ ಅಂತ ಹೇಳಿದ್ದಾರೆ. ಸಾಮಾಜಿಕ ನ್ಯಾಯದ ಪರವಾಗಿರೋರು ಯಾರು ಕೂಡ ಬಿಜೆಪಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಅದು ಅವರಿಗೆ ಅರಿವಾಗಿ ಈಗ ಮತ್ತೆ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಅದು ಒಳ್ಳೆ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿಗಳ ಟೀಕೆ ಬಗ್ಗೆ ಮಾತನಾಡಿದ್ದಾರೆ. ಬಿಜೆಪಿ ಜೆಡಿಎಸ್ನವರು ಗ್ಯಾರಂಟಿಗಳ ಬಗ್ಗೆ ಬೇಕಾಬಿಟ್ಟಿ ಮಾತನಾಡ್ತಿದ್ದಾರೆ. ಗ್ಯಾರಂಟಿಗಳಿಂದ ಸರ್ಕಾರ ದಿವಾಳಿಯಾಗಿದೆ ಎಂದರು. ಆದರೆ ನಾವು ಸಮರ್ಪಕವಾಗಿ ಜಾರಿಗೊಳಿಸಿದ್ವಿ. ಈಗ ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿಗಳು ಇರೋದಿಲ್ಲ ಅಂತ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಈ ಗ್ಯಾರಂಟಿಗಳು ನಿಲ್ಲೋದಿಲ್ಲ, 5 ವರ್ಷ ಮುಂದುವರಲಿದೆ. ಮತ್ತೆ ನಾವೇ 2028ಕ್ಕೆ ಅಧಿಕಾರಕ್ಕೆ ಬರ್ತೀವಿ, ಆಗ್ಲೂ ಕೂಡ ಗ್ಯಾರಂಟಿಗಳು ಮುಂದುವರಲಿದೆ ಅಂತ ಹೇಳಿದರು. ನಮ್ಮ ಗ್ಯಾರಂಟಿ ಯೋಜನೆಗಳ ಅಲೆ ಇರ್ತಕ್ಕಂಥದ್ದು. ಗ್ಯಾರಂಟಿ ಯೋಜನೆಗಳು ವಿಶೇಷವಾಗಿ ಸಮಾಜದ ಎಲ್ಲ ಬಡವರಿಗೆ ಶಕ್ತಿ ಕೊಡ್ತಕ್ಕಂಥವು, ಆರ್ಥಿಕವಾಗಿ ಸಾಮಾಜಿಕವಾಗಿ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ. ನಮಗೆ ಬರಬೇಕಾಗಿರುವಂತಹ ಅನುದಾನ ಕೂಡ ಕೊಡ್ತಾ ಇಲ್ಲ. ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತಹ ಅನುದಾನ ನಮಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ಇದೆಲ್ಲ ಜನರಿಗೆ ಗೊತ್ತಿದೆ. ಈ ಚುನಾವಣೆಯಲ್ಲಿ ಜನ ನಮ್ಮನ್ನು ಗೆಲ್ಲಿಸ್ತಾರೆ. ರಾಜ್ಯದಲ್ಲಿ 20 ಸ್ಥಾನ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದೆ. 21 ರಾಜ್ಯಗಳ 102 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಗಣ್ಯರು ಮತದಾನ ಮಾಡಿದ್ದಾರೆ. ಕಮಲ್ ಹಾಸನ್, ಧನುಷ್, ರಜನಿಕಾಂತ್, ಮೋಹನ್ ಭಾಗವತ್ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. 16.63 ಕೋಟಿ ಮತದಾನರಿಂದ ವೋಟಿಂಗ್ ನಡೆದಿದೆ. ಕಾಂಗ್ರೆಸ್ ಪ್ರಚಾರದ ವೇಳೆ ಮಜ್ಜಿಗೆಗೆ ಜನರು ಮುಗಿಬಿದ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಕುದೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪ್ರಚಾರವನ್ನು ನಡೆಸಿದ್ರು. ಈ ವೇಳೆ ಕಾರ್ಯಕರ್ತರು ಪ್ರಚಾರದಲ್ಲಿ ಭಾಗಿಯಾಗಿದ್ದ ಜನರಿಗೆ ಮಜ್ಜಿಗೆ ವಿತರಣೆ ಮಾಡಿದ್ರು. ಆಗ ಮಜ್ಜಿಗೆ ಪಡೆಯಲು ಜನರು ಮುಗಿಬಿದ್ದಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್
ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.